ಅದೇ ಕವನ ಇನ್ನೊಂದ್ಸಲ ನಾನು ಓದ್ತೀನಿ. ಆಲ್ರೆಡಿ ಎಲ್ಲರಿಗೂ ಗೊತ್ತಾಗಿದೆ, ಮನದಟ್ಟಾಗಿದೆ. ಬಟ್ ನನ್ನ ಕಡೆಯಿಂದ ನಿಮ್ಮ ಆಸೆ ಮೇರೆಗೆ, ಆಡಿದರು ಆಟ ಆ 11 ಜನ, ಏರಿದರು ಚಟ್ಟ ಈ 11 ಜನ. ಆಡಿದರು 11 ಕ್ರಿಕೆಟ್ ಆಟ, ಆಡಿದರು ಈ 11 ವಿಧಿಯ ಆಟ. ಅವರೂ ಆಡಿದರು ಕ್ರಿಕೆಟ್ ಮೈದಾನದಲ್ಲಿ, ಇವರೂ ಮಡಿದರು ಕ್ರಿಕೆಟ್ ಮೈದಾನದಲ್ಲಿ. ಅವರನ್ನು ಅಭಿನಂದಿಸಿದರು ಕುಂಕುಮವಿಟ್ಟು, ಇವರನ್ನು ಬೀಳ್ಕೊಟ್ಟರು ವಿಭೂತಿ ಇಟ್ಟು. ಅವರಿಗೂ ಸಿಕ್ಕಿತು CM ಪುರಸ್ಕಾರ, ಇವರಿಗೂ ದೊರೆಯಿತು CM ಪರಿಹಾರ. ಅವರನ್ನು ಸ್ವಾಗತಿಸಿದರು ಆನಂದ ಬಾಷ್ಪದಿ, ಇವರನ್ನು ತೊರೆದರು ಅಶ್ರು ಸಂತರ್ಪದಿ. ಅವರು 11 ಇವರು 11. ಇದು ಮೂಲ. ಇದಕ್ಕೆ ಇನ್ನೂ 2 ಲೈನ್ ಸೇರಿಸೋ ಆಸೆ ಬಂದಿತ್ತು, ಬಟ್ ಜಾಗ ಸಾಲಿಲ್ಲ ಅಂಥೇಳಿ ಬರಲಿಲ್ಲ. IPL ಅನ್ನೋದು ಏನು ಅವರು ದೇಶಕ್ಕೆ ಒಳ್ಳೆಯದೇನು ಆಗಲಿಲ್ಲ ಅದರಲ್ಲಿ. ಇವೆಲ್ಲ ಫ್ರಾಂಚೈಸಿ ಅಂತ ಹೇಳ್ತೇವೆ. ಸೊ ಇಟ್ಸ್ ಎ ಕ್ಲಬ್ ಮ್ಯಾಚಸ್ಗಳು ಇವೆಲ್ಲ. ಅದಕ್ಕೆ ಅಷ್ಟೊಂದು ನಾವು ಯಾಕೆ ಮಹತ್ವ ಕೊಡ್ತಾ ಇದ್ದೀವಿ? ಇಲ್ಲಿ ಕರ್ನಾಟಕದವರು ಏನು ಮಾಡಿದ್ದಾರೆ, ನಮ್ಮ ಕರ್ನಾಟಕ RCB ಸರಿ, ಬಟ್ ಅವರು ನಮ್ಮ ಕರ್ನಾಟಕಕ್ಕೆ ಅದರಿಂದ ಏನು ಉಪಯೋಗ ಆಯಿತು? ಅವ್ರ ಕಪ್ ಗೆದ್ದು ಬಂದರು, ಅವ್ರ ದುಡ್ಡು ತೊಗೊಂಡ್ರು, ನಮ್ಮ ಜನರಿಗೇನು ಒಳ್ಳೆಯದಾಯಿತು ಅದರಿಂದ? ಇವ್ರ ಹೆಸರು ಡಾಕ್ಟರ್ ವಿನಯ್ ಪಾಟೀಲ್ ಅಂತ, ಶಿವಮೊಗ್ಗದ ಸರ್ಜಿ ಆಸ್ಪತ್ರೆಯ ಮಕ್ಕಳ ತಜ್ಞರು. RCB ವಿಜಯೋತ್ಸವ ಸಂದರ್ಭದಲ್ಲಿ ಕಾಲ್ತೊಳಿತಕ್ಕೆ 11 ಜನ ಮೃತಪಟ್ಟ ಘಟನೆಗೆ ಮನನೊಂದು ಒಂದಿಷ್ಟು ಸಾಲುಗಳನ್ನು ಬರೆದಿದ್ರು. ಆ ಸಾಲುಗಳು ವಾಟ್ಸಪ್, ಫೇಸ್ಬುಕ್ ಎಲ್ಲ ಕಡೆ ವೈರಲ್ ಆಗಿತ್ತು. ಅದನ್ನೆಲ್ಲ ನೀವೆಲ್ಲರೂ ಕೂಡ ಸಾಧ್ಯವಾದಷ್ಟು ನೋಡಿರ್ತೀರ ಅಂದ್ಕೊಂಡಿರ್ತೀನಿ. ಇಲ್ಲೇ ಶಿವಮೊಗ್ಗಲ್ಲ ಅಂಥೇಳಿ ನಾನು ನಮ್ಮ ಇನ್ನೊಬ್ಬ ಜರ್ನಲಿಸ್ಟ್ ಸ್ನೇಹಿತ ಇವ್ರನ್ನ ಹುಡ್ಕೊಂಡು ಈ ಸರ್ಜಿ ಆಸ್ಪತ್ರೆಗೆ ಹೋದ್ವಿ. ಎಲ್ಲ ರಶ್ ಇತ್ತು ಮತ್ತು ಅವರು ಕೂಡ ತುಂಬ ಬ್ಯುಸಿ ಇದ್ದರು. ಬ್ಯುಸಿ ಸಂದರ್ಭದಲ್ಲೂ ಕೂಡ ನಮ್ಮ ಜೊತೆಗೆ ಅವರು ಒಂದಿಷ್ಟು ಮಾತನಾಡಿದ್ರು. ಈ ಪೇಪರ್ ಮೇಲೆ ತಗೊಂಡೆ, ಕರಡು ಪ್ರತಿ ಅದು. ಸೊ ಎಲ್ಲಿ ಸೇರ್ಬೋದು? ಮೊದಲು ಕುಂಕುಮ ಚೇಂಜ್ ಮಾಡಬೇಕಾಯ್ತು, ಬಹುಮಾನ ಇದ್ದದ್ದು ಪುರಸ್ಕಾರ ಚೇಂಜ್ ಮಾಡಿದೆ. ಸೊ ಅವನು ಜೊತೆಗೆ ಇದ್ದ. ಇಲ್ಲಿ ಬರೋದು, ಆಮೇಲೆ ಪ್ರಿಸ್ಕ್ರಿಪ್ಷನ್ ಪೇಪರ್ ಹಿಂದೆ ಬರೋದು. ಪೇಪರ್ ನೋಡಿದರೆ ಸರ್ಜಿ ಹಾಸ್ಪಿಟಲ್ ಲೋಗೋ ಕಾಣುತ್ತೆ. ಸೊ ಆರ್ಟಿಕಲ್ಸು, ಆಮೇಲೆ ಕವನ್ಗಳು. ಸೊ ನಮ್ಮ ಫ್ರೆಂಡ್ ಒಬ್ಬರು ಅದನ್ನು ಮಾಡಿರಲಿ. ಹಂಗಿಲ್ಲ ಸರ್, ನಾವು ಯಾವ ಫೀಲ್ಡಲ್ಲಿ ನಮ್ಗೆ ಇಂಟ್ರೆಸ್ಟ್ ಬರುತ್ತಲ್ಲ ಅದೇ ಬರುತ್ತದು. ಹಂಗೆ ನಮ್ಮದು ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಭೋಜ್ ಎಂದು ಗ್ರಾಮ, ಹಳ್ಳಿ, ಅಲ್ಲಿಂದ ಬಂದಿರೋದು, ಉತ್ತರ ಕರ್ನಾಟಕ. ಸೊ ಹಾಗಾಗಿ ಎಜುಕೇಷನ್ ಅಪ್ ಟು SSLC ಕನ್ನಡ ಗಂಡು ಮಕ್ಕಳ ಶಾಲೆ, ಸರ್ಕಾರಿ ಶಾಲೆಯಲ್ಲೇ ಕಲ್ತಿದ್ದು ನಾವು. SSLC ತನಕ PUC JSS ಧಾರವಾಡದಲ್ಲಿ ಆಗಿದ್ದು ನನಗೆ. ಆಮೇಲೆ MBBS ಬಿಜಾಪುರದಲ್ಲಿ BLD ಮೆಡಿಕಲ್ ಕಾಲೇಜು. ಆಮೇಲೆ ನನ್ನ ಪೋಸ್ಟ್ ಗ್ರ್ಯಾಜುಯೇಷನು ದಾವಣಗೆರೆ SS ಮೆಡಿಕಲ್ ಕಾಲೇಜಲ್ಲಿ ಮಾಡಿದ್ದು. ನಾವೆಲ್ಲ ಕನ್ನಡ ಶಾಲೆ ಹುಡುಗರು ಅಷ್ಟೇ. ಸರ್ 8 ವರ್ಷ ಆಯಿತು ಈಗ. 8 ವರ್ಷ ಆಯಿತು ಈಗ. ನಾ ಇಲ್ಲಿ ಆಸ್ಪತ್ರೆ ಮಾಡೋಕ್ಕೆ ಅಂದರೆ ಇಲ್ಲಿ ಸೇರೋಕ್ಕಿಂತ ಮುಂಚೆ ಸರ್ ನಾನು ಹೊನ್ನಾಳಿಯಲ್ಲಿ ಪ್ರಾಕ್ಟೀಸ್ ಮಾಡ್ತಾಯಿದ್ದೆ 2011ರಿಂದ ಇಲ್ಲ. ಅವಾಗಿಂದ ಸರ್ ನನಗೆ ಫ್ರೆಂಡು, ಈಗ ನನ್ನ ಬಾಸ್ ಅಷ್ಟೇ. ಅವರೆಲ್ಲರಿಗೂ ಬಾಸ್ ಆಗಿದ್ದಾರೆ ಈಗ. ಹಾಸ್ಪಿಟಲ್ ಇಷ್ಟು ಬಿಸಿ ಟೈಮಲ್ಲಿ ನಿಮಗೆ ಮನೆಗೆ ಹೋದಾಗ ರೆಸ್ಟ್ ಸಿಗಲ್ಲ ಸರ್, ಹೆಂಗೆ ಇವೆಲ್ಲ ಯೋಚನೆ ಮಾಡ್ತೀರಾ ಸರ್? ಸರ್ ಮನೆಗೆ ಹೋದರೆ ತಲೆ ಓಡೋದಿಲ್ಲ ಅಂತ ಆಸ್ಪತ್ರೆಯಲ್ಲಿ ಓಡುತ್ತೆ. ಅದೇ ಹೇಳಿದಲ್ಲ, ಏನೋ ಒಂದು ಖುಷಿ ಕೊಡುತ್ತೆ. ಲಿಟ್ರೇಚರ್ಗಂದರೆ ನಾವು ಚಿಕ್ಕವರಿದ್ದಾಗ ಮನೆಗೆ ಚಂದಮಾಮ ಮತ್ತು ಮಯೂರ್ ಅಂತೇಳಿ ಬರ್ತಿದ್ವು, ಪುಸ್ತಕ ಬರ್ತಿದ್ವು. ಈಗ ಬರೋದು ಬಂದಿಲ್ಲ. ಸೊ ಪ್ರತಿ 15 ದಿನಕ್ಕೆ ತಿಂಗಳಿಗೊಂದು ಬರ್ತಿತ್ತು. ಅದು ಬರೋದನ್ನು ಕಾಯ್ತು. ಸೊ ಅವಾಗಿಂದ ಓದೋ ಹವ್ಯಾಸ ನಮಗಿದ್ದೇ ಇದೆ. ಸೊ ಅದನ್ನೇ ನಾವು ಬೆಳೆಸ್ಕೊಂಡು ಬರೋದು. ಈ ಕನ್ನಡ ಜಾಸ್ತಿ ಓದ್ತಿರೋದು ನಾನು. ಇಂಗ್ಲೀಷ್ಗಿಂತ ನನಗೆ ಕನ್ನಡ ಓದೋದೇ ಆತ್ಮೀಯ. ಹೆಂಗೆ ನಾವು ಮೆಡಿಕಲಲ್ಲೇ ಇಂಗ್ಲೀಷಲ್ಲೇ ಓದಬೇಕು. ಇಂಗ್ಲೀಷ್ ಬುಕ್ಕು ಸುಮಾರು ಓದ್ತೀನಿ, ಆದರೆ ಎರಡೂ ಓದಿದ್ದೀನಿ. ಬಟ್ ಆತ್ಮೀಯತೆ ನನಗೆ ಕನ್ನಡದಲ್ಲೇ ಇರೋದು. ಹಾಗೆ ಸೊ ಹಂಗಾಗಿ ಜಾಸ್ತಿ ನನಗೆ ಕನ್ನಡ ಬರೆಯೋದು ಇಷ್ಟ, ಕನ್ನಡ ಓದೋದು ಇಷ್ಟ.
ಆಮೇಲೆ ಮಾತಾಡೋದು ಸಾಮಾನ್ಯವಾಗಿ ಎಲ್ಲರಿಗೆ ಸಿಕ್ಕರೆ ಕನ್ನಡದಲ್ಲೇ ಮಾತಾಡೋಕ್ಕೆ ಇಷ್ಟಪಡ್ತೀನಿ ಹಾಗೆ. ಮತ್ತೆ ಈ ಕವನದ ಮತ್ತೆ ಬ್ಯಾಕ್ ಟು ನಿಮ್ಮ ಕವನ ವೈರಲ್ ಕೆಳಗಡೆ ನೋಟ್ ನೋಡಿದಾಗ ನಮಗೆ ಸ್ವಲ್ಪ ಅನುಮಾನ ಹೆಂಗೆ ಆಯ್ತು ಅಂತಂದ್ರೆ ಈಗ ಯಾರೋ ಜರ್ನಲಿಸ್ಟ್ ಬರ್ದಿರ್ಬೋದು ಅಂತ. ನನ್ಗೆ ಅಷ್ಟೊಂದು ಚೆನ್ನಾಗಿ ಬರ್ದೀನಿ ಅಂತ ನನಗೆ ನಿಜವಾಗ್ಲೂ ಅನ್ನಿಸ್ತಿಲ್ಲ. ಬಹುಶಃ ಯಾಕೆ ಎಷ್ಟದು ಮಹತ್ವ ಪಡ್ಕೊತಿದ್ರೆ ಆ ಪರಿಸ್ಥಿತಿ ಜನರನ್ನು ಒಂದು ರೀತಿ ಭಾವನಾತ್ಮಕ ಮಾಡಿತ್ತು. ಜನರಿಗೂ ಹೇಳ್ಕೊಳ್ಳಿಕ್ಕೆ ಏನಪ್ಪ ಹಿಂಗಾಯ್ತು ಅನ್ನೋದು ಅವ್ರಿಗೂ ಶಬ್ದಗಳು ಬರ್ತಿರ್ಲಿಲ್ಲ. ಹೆಂಗೆ ಹೇಳಬೇಕು, ಯಾವ ರೀತಿ ಮಾತಾಡಬೇಕು. ಬಹುಶಃ ನನ್ನ ಶಬ್ದಗಳು ಅವರ ಭಾವನೆಗಳಿಗೆ ಪರಸ್ಪರ ಹೊಂದಾಣಿಕೆ ಆಗಿದ್ದಕ್ಕೆ ಬಹುಶಃ ಅವರು ಅದನ್ನು ವೈರಲ್ ಮಾಡಿದರು ಅಥವಾ ಸ್ಪ್ರೆಡ್ ಮಾಡಿದರು ಅಂತ ನನ್ನ ಅನಿಸಿಕೆ ಅಷ್ಟೆ. ನಿಜವಾಗ್ಲೂ ನಾನು ಅಷ್ಟು ಒಳ್ಳೆ ಬರಹಗಾರ ಅಲ್ಲ. ನಾನು ಸಣ್ಣ ಪ್ರಯತ್ನ ಮಾಡ್ತೀನಿ, ಮುಂದೆ ಪ್ರಯತ್ನ ಕಂಟಿನ್ಯೂ ಇರುತ್ತೆ ಅಂತ ಆಸೆ ಅಷ್ಟೆ. ವೃತ್ತಿ ಮತ್ತು ಹವ್ಯಾಸ ಎರಡೂ ಬೇರೆ ಬೇರೆನೆ. ನಾವು ಒಂದು ವೃತ್ತಿ ಮಾಡಿದರೆ ಹವ್ಯಾಸ ಬೇರೆ ಫೀಲ್ಡಲ್ಲಿ ಬೇರೆ ಆಯಾಮದಲ್ಲಿ ಇರ್ಬೋದು. ಈಗ ನೀವು ಹೇಳ್ಬೋದು ನಾನು ಡಾಕ್ಟ್ರ್ ಇದ್ದೀನಿ, ಬಟ್ ನನಗೆ ಓದೋ ಹವ್ಯಾಸ ಇದೆ, ಸೈಕ್ಲಿಂಗ್ ಇಷ್ಟ ಇದೆ, ನಾನು ಬ್ಯಾಡ್ಮಿಂಟನ್ ಆಡ್ತೀನಿ, ಕವನ ಬರೆಯೋದು ಅಥವಾ ಏನೋ ಆರ್ಟಿಕಲ್ ಬರೆಯೋದು ಹವ್ಯಾಸ. ವೃತ್ತಿ ಬೇರೆ ಇದ್ರೂ ನಮಗೆ ಸಂತೋಷ ಕೊಡೋದು ಅಥವಾ ಖುಷಿ ಕೊಡೋದು, ನಮ್ಮ ಮನಸ್ಸಿಗೆ ಸಮಾಧಾನ ಆಗೋ ವಸ್ತುಗಳೇ ಬೇರೆ ಇರ್ಬೋದು. ಸಾಮಾನ್ಯವಾಗಿ ಇರ್ತಾರೆ ಕೆಲವರು ಸಾಫ್ಟ್ವೇರ್ ಇಂಜಿನಿಯರ್ ಇರ್ತಾರೆ, ಅವ್ರಿಗೆ ಟ್ರಾವೆಲಿಂಗ್ ಇರುತ್ತೆ. ಸೊ ಟ್ರಾವೆಲಿಂಗು ಒಂದು ರೀತಿ ಖುಷಿ ಕೊಡುತ್ತೆ ಅವ್ರಿಗೆ. ನಮ್ಮ ಸುಮಾರು ಫ್ರೆಂಡ್ಸ್ ಇದ್ದಾರೆ, ಅವರು ಸೈಕ್ಲಿಂಗ್ ಮಾಡ್ತಾರೆ, ಅವರು ಟ್ರಾವೆಲಿಂಗ್ ಮಾಡ್ತಾರೆ. ಎಷ್ಟೋ ಜನ ನಮ್ಮ ಡಾಕ್ಟ್ರುಗಳಿದ್ದಾರೆ, ಎಂತೆಂಥ ಪ್ಲೇಸ್ಗಳಿಗೆ ಹೋಗಿ ಬರ್ತಾರೆ. ಅದರಿಂದ ನಾವು ಇನ್ಸ್ಪೈರ್ ಮಾಡ್ತೀವಿ. ಸೊ ಹಾಗೆ ನಮಗೇನು ಮನಸ್ಸಿಗೆ ಸಮಾಧಾನ ಕೊಡುತ್ತೋ ಅದನ್ನು ನಾವು ಮಾಡ್ತೀವಿ. ಅದಕ್ಕೆ ವೃತ್ತಿಗೆ ಇದೇ ವೃತ್ತಿದವರು ಇದು ಮಾಡಲೇಬೇಕು ಅಂತಿಲ್ಲ. ನೀವು ಬರೆದ್ರಿ, ಅದನ್ನ ಬಿಟ್ರಿ, ಎಲ್ಲೋ ಬಿಟ್ರೆ ಗೊತ್ತಿಲ್ಲ, ಅದು ತುಂಬಾ ಕಡೆ ವೈರಲ್ ಆಯ್ತು. ಅಂದ್ರೆ ನಮ್ಮದು ಕರ್ನಾಟಕದಲ್ಲಿ ಕನ್ನಡ ವೈದ್ಯ ಬರಹಗಾರ ಸಂಘ ಅಂತಿದೆ. ಅಲ್ಲಿ ಡಿಸ್ಕಷನ್ ನಡೀತಾ ಇತ್ತು, ಇಷ್ಟು ಜನ ಇದಾದ್ರು, ಅಷ್ಟಾಯ್ತು, ಆ ರೀತಿ ಆಯ್ತು. ಸೊ ಈ ಪರಿಸ್ಥಿತಿ ಬಗ್ಗೆ ಯಾರು ಯಾಕೋ ಮಾತಾಡ್ತಿಲ್ಲ ಅಂಥೇಳಿ ಡಿಸ್ಕಷನ್ ನಡೀತು. ಸೊ ಬೆಳಗ್ಗೆ ಆ ದಿನ ಬಂದೆ, ನಾನು ಮೊನ್ನೆ ಬೆಳಗ್ಗೆ ಬಂದೆ, ರೌಂಡ್ಸ್ ಮುಗಿಸಿದೆ, ಬಂದೆ, ಮೆಸೇಜ್ಗಳು ನೋಡಿದೆ. ಆಯಿತು ನೋಡೋಣ ಇದ್ರ ಬಗ್ಗೆ ಏನಾರ ನಾವು ನಮ್ಮ ಅನಿಸಿಕೆಗಳು ಅಂದರೆ ಜನರಿಗೆ ಮುಟ್ಟೋ ಹಾಗೆ ಈ ದುರಂತ ಆಯಿತು, ಎಷ್ಟು ನೋವಾಯಿತು ಅನ್ನೋದು ಏನೋ ಒಂದು ಬರೀಲಿಕ್ಕೆ ಕುಂತ್ವಿ. ಬರೆದಾಗ 11 ಜನ ಆಟ ಆಡಿದವರು 11 ಜನ ಜೀವ ಕಳ್ಕೊಂಡ್ರು. ಸೊ ಆ ಸಾಮ್ಯತೆ ಬಂತು. ಅದಕ್ಕೆ ಅವರು 11 ಜನ ಆದರು, ಇವರು 11 ಜನ ಆದರು. ಕೊನೆಗೆ ಇನ್ನೊಂದು ಆ್ಯಕ್ಚುಲಿ 2 ಲೈನ್ ಆ್ಯಡ್ ಮಾಡಬೇಕಿತ್ತು, ಬಟ್ ಆ ಪೇಪರ್ದೊಳಗೆ ಜಾಗ ಸಾಲಿಲ್ಲ ಅಂಥೇಳಿ ಅಲ್ಲೇ ಬಿಟ್ಟೆ. ಇದು 2022ರಲ್ಲಿ ಮಳೆಗಾಲದ ಸಮಯ, ನನ್ನ ಮಗಳು ಮನೆ ಮೇಲೆ ಅಟ್ಟದ ಮೇಲೆ ಇದ್ದಳು. ಅವಾಗ ಸಡನ್ನಾಗಿ ಒಂದು ಕಾಮನ್ ಬಿಲ್ಲು ಬಂತು. ಅದನ್ನು ನೋಡಿ ಒಂದು ಪ್ರಯತ್ನ ಮಾಡಿದೆ, ಎಷ್ಟು ಆಗುತ್ತೆ ಅಂತ ಆಸೆ ಪಡ್ತೀನಿ. ಕತ್ತಲಾಯಿತು ಒಮ್ಮೆಲೆ ಶುಭ್ರವಾದ ಈ ಹಗಲಲೆ, ಆವರಿಸಿತು ನೀಲಿ ಬಾನನು, ಕಾರ್ಮೋಡ ಮುಚ್ಚಿತು ಭಾನುವನು. ಹೆದರದೆ ಈ ಕ್ಷಣಕ್ಕೆ ಸಾಂತ್ವನ ಹೇಳಿದೆ ಜೀವಕ್ಕೆ, ಏನು ನಿನ್ನ ವಿಚಾರವೋ ಎಂದು ಕೇಳಲು ಆತುರವು. ಬಂದಿತು ಆಗ ಬಣ್ಣದ ಚಿಗುರು, ಕಾಮನ ಬಿಲ್ಲಿನ ಪದರು. ಕಾರ್ಮೋಡ ನನಗೆ ಭರವಸೆ, ಕಳಿಸಿತು ಮಳೆಯು ಈ ಧರೆಗೆ. ಅರಳಿತು ನಗುವು ಮೊಗದಲ್ಲಿ, ಕೈ ಚಾಚಿದೆ ಬಾನಲಿ. ಬಾ ಎಂದು ಕರೆದೆ ಕಾಮನ ಬಿಲ್ಲಿಗೆ, ಹೇಳಿತು ನೋಡು ಅರಳಿದ ಮಲ್ಲಿಗೆ. ಥ್ಯಾಂಕ್ ಯು.